ಮಾಡೋದಕ್ಕೆ ಅದು ಲೈಫ್ ಸೆಸ್ ಇರೋದು. ಅದನ್ನು ಮಲ್ಟಿಪರ್ಪಸ್ ಇವರಿಗೆ ಏನೆಲ್ಲ ಸಪೋರ್ಟಿಂಗ್ ಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಏನು ಬೇಕಾಗಿದ್ದಾರೆ, ಡಾಕ್ಟರ್ಸ್ ಏನು ಬೇಕಾಗಿದ್ದಾರೆ, ಆ ಟ್ರೀಟ್ಮೆಂಟ್ನ ಫಾಲೋ ಅಪ್ ಮಾಡಿ ಮತ್ತು ಇನ್ನು ಬೇರೆ ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕಂದ್ರೆ ದೆರ್ ಇಸ್ ಎ ಪ್ರೊಸೀಜರ್. ಬಟ್ ಈಗೂ ಕೂಡ ಇದು ಎನಿ ಎಮರ್ಜೆನ್ಸಿ ಪೇಷಂಟ್ನ ಹಾರ್ಟ್ ಅಟ್ಯಾಕ್ ಪೇಷಂಟ್ನ ಟ್ರೀಟ್ ಮಾಡುವಂಥ ಒಂದು ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಇವರು ಅವೇರ್ನೆಸ್ ಕೊಟ್ಟಿಲ್ಲ, ತಪ್ಪು ಮಾಡಿದ್ದಾರೆ. ಅವೇರ್ನೆಸ್ ಜಯದೇವ ಅವರು ಡೈರೆಕ್ಟ್ ವಿಡಿಯೋ ಕಾಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲಿ ಐಸಿಯುನೇ ನೀವು ಇನ್ನೂ ರೆಡಿ ಮಾಡಿಲ್ವಲ್ಲ? ಐಸಿಯುನಲ್ಲಿ ಅದು ಸ್ಟಾಫ್ ಸ್ವಲ್ಪ ಇಶ್ಯೂಸ್ ಇದೆ. ಮೇಡಮ್ ಹೋರಾಡ್ತಾ ಇದ್ದಾರೆ. ಸ್ಟಾಫ್ ಇಶ್ಯೂ ಬಂದ ತಕ್ಷಣ ರೆಡಿ ಇದೆ, ಐಸಿಯು ರೆಡಿ ಇದೆ. ಸ್ಟಾಫ್ಗಳು ಬಂದ ತಕ್ಷಣ ಸ್ಟಾಫ್ಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಇವರು ಇನ್ಸಫಿಷಿಯೆಂಟ್ ಸ್ಟಾಫ್ ಅಂತ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಒಂದೇ ತಗೊಳ್ಳೋದಕ್ಕೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವ್ರ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಬೇಕು. ಆ ಎಮರ್ಜೆನ್ಸಿ ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಸ್ಟಾಫು ಮತ್ತು ಇವ್ರನ್ನ ಟ್ರೈನ್ ಮಾಡಿ ಅದಕ್ಕೆ ರಿಸರ್ವ್ ಮಾಡಬೇಕು. ಅದು ಇವ್ರ ಡಿಮ್ಯಾಂಡ್. KGF ಅಲ್ಲಿ ಮೇಡಮ್ ಜನರಲ್ ಹಾಸ್ಪಿಟಲ್ ಒಂದು ಬಿಟ್ರೆ ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಮೇಡಮ್. ನೈಟ್ ಏನಾದ್ರು ತೊಂದರೆ ಆದ್ರೆ ಸ್ಟ್ರೈಟ್ ಇಲ್ಲೇ ಬರೋದು. ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಇರೋದಿಲ್ಲ ಮೇಡಮ್. ಆಂಬುಲೆನ್ಸ್ ಕೊಡ್ತಾ ಇದೆ ಮೇಡಮ್. 108 ಇಲ್ಲಿಗೆ ಸಪ್ರೇಟ್ ಪ್ರಾವಿಷನ್ ಮಾಡೋಣ. ಈಗಿರುವಂಥದ್ದು ಲೈಫ್ ಸಪೋರ್ಟ್ ಮತ್ತು ವಿತೌಟ್ ಲೈಫ್ ಸಪೋರ್ಟ್ 2 ಅಡ್ವಾನ್ಸ್ಡ್ ಆಂಬ್ಯುಲೆನ್ಸಸ್ ಇದೆ. ಅದು ಪೇಷಂಟ್ನ ಇಲ್ಲಿಂದ ಕ್ರಿಟಿಕಲ್ ಕೇರ್ ಇದ್ದಾಗ ಇದು ಮಾಡೋದಕ್ಕೆ. ಅದು 108 ಅಲ್ಲ, ಎನಿ ಎಮರ್ಜೆನ್ಸಿಗೆ 108 ಬರುತ್ತೆ. ಎನಿ ಎಮರ್ಜೆನ್ಸಿ ಆಕ್ಸಿಡೆಂಟ್ ಇನ್ಕ್ಲೂಡಿಂಗ್ ಎನಿ ಫೀಲ್ಡಲ್ಲಿ ಏನೇ ಆದರೂ 108 ಇಲ್ಲೋ 102 ಇರಬೇಕಾಯ್ತು. ಬಟ್ ಇದು 7.5 crores ಅದು ಕೆಲಸ ಮಾಡುವಾಗ ಆ ಒಂದು ಕನ್ಸರ್ನಿಂದಾನೇ ಎಲ್ಲನೂ ಮಾಡಿದ್ವಿ ನಾವು. ಮೊದಲು ಇಲ್ಲಿ ಏನು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ಫಸ್ಟ್ ಏಡ್ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಕಳಿಸೋ ತರ ಡಾಕ್ಟರ್ ಸುರೇಶ್ ಅವರು ಹೇಳಿದ್ರು. ಬಟ್ ಆ ಬಿಲ್ಡಿಂಗ್ ಎಲ್ಲ ಐಸಿಯು ಕನ್ಸ್ಟ್ರಕ್ಷನ್ ಇನ್ ದಿ ವೇಕೆಂಟ್ ಪ್ಲೇಸ್. ನಾವು ಇಲ್ಲಿ ನಿಂತಿದ್ದೀವಿ, ಆ ಜಾಗದಲ್ಲಿ ಬರುತ್ತೆ. ಎಂಟ್ರಿ ಡೋರ್ ಎಲ್ಲಿದೆ? ಹಳೆ ಎಂಟ್ರಿ ಡೋರ್, ಹಳೆ ಎಂಟ್ರಿ. ಇದಕ್ಕೆ ಬೇರೆ ಎಂಟ್ರಿ ಇರುತ್ತೆ. ಇದಕ್ಕೆ ಟುವರ್ಡ್ಸ್ ನಾರ್ತ್ ಆರ್ ಟುವರ್ಡ್ಸ್ ಈಸ್ಟ್ ಅಮ್ಮ. ಇದಕ್ಕೆ 2 ಎಂಟ್ರೆನ್ಸ್ ಇದೆ. ನಾರ್ತ್ ಬರುತ್ತೆ. ಹಳೆ ಬ್ಲಾಕ್ ಗೆ ಕನೆಕ್ಟ್ ಮಾಡೋದು. ಆಚೆಯಿಂದ ನಾವು ಆಕ್ಚುಲಿ ಅಸಿಸ್ಟ್ ಕೊಡಲ್ಲ, ಹಳೆ ಬ್ಲಾಕ್ ಇಂದನೇ ಕೊಡ್ತೀವಿ ಮೇಡಮ್. ಯಾಕಂದ್ರೆ ಅಲ್ಲಿ ಓಟಿ ಅಲ್ಲಿ ಆಂಬ್ಯುಲೆನ್ಸ್ ಬರ್ಲಿಕ್ಕೆ ಆ ರೋಡೇ ಕರೆಕ್ಟು. ಅಲ್ಲಿಂದ ಕನೆಕ್ಟಿವಿಟಿಗೆ ತಗೋತಾ ಇದೀವಿ. ಬಟ್ ಇವೊಂದು ಎಂಟ್ರಿ ನಾನು ಹೇಳಿದ್ದೀನಿ, ಎಂಟ್ರಿ ಅಥವಾ ಎಕ್ಸಿಟ್ಗೆ ಒಂದು ಡೋರ್ ಇರಲಿ ಅಂತ ಹೇಳಿದ್ದೀನಿ. ಈಸ್ಟ್ ಸೈಡ್ ಬರುತ್ತೆ ಅಂದಿದ್ರು, ಅದಕ್ಕೆ ಇರ್ಲಿ ಅಂತ ಹೇಳಿದ್ದೀನಿ. ವೆದರ್ ಸೌತ್ ಇವರೇ ಎರಡು ಲಿಫ್ಟ್ ಸಿಂಗಲ್ ಲಿಫ್ಟ್ ಮಾಡಿ ಸಿಂಗಲ್ ಲಿಫ್ಟ್. ವಾಟ್ ವಿಲ್ ಬಿ ದಿ ಕೆಪಾಸಿಟಿ? 20 ಬೆಡ್ 20 ಪ್ಯಾಸೆಂಜರ್ ಅಂದ್ರೆ ಬೆಡ್ ಲಿಫ್ಟ್ ಆಗುತ್ತೆ. ಸ್ಟ್ರೆಚರ್ ಎಲ್ಲ ಎತ್ಕೊಂಡು ಹೋಗ್ಬೋದು. ಲಿಫ್ಟ್ ಹೇಳ್ತಾ ಇದ್ದಾರೆ. ಲಿಫ್ಟ್ ಕೆಪಾಸಿಟಿ 20 ಪ್ಯಾಸೆಂಜರ್ಸ್. 20 ಪ್ಯಾಸೆಂಜರ್ಸ್ ಲಿಫ್ಟ್ ಇನ್ಕ್ಲೂಡಿಂಗ್ ಇದು ಬೆಡ್ ರ್ಯಾಂಪ್ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಮತ್ತೆ ಇನ್ನೂ ಒಂದು ಇದೇ ಸಿಸ್ಟಮ್ನೇ ಅಡ್ವಾನ್ಸ್ ಸಿಸ್ಟಮು OT ಎಲ್ಲ ನಾವು ಇನ್ನೊಂದು ನಮಗೆ ಏನು ಕ್ಯಾಶುಯಾಲಿಟಿ ಬ್ಲಾಕ್ ಇದೆ ಅದರ ಮೇಲೆ ವಿತ್ ರ್ಯಾಂಪ್ ನಾವು ಇದೇ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅದರ್ ಸರ್ಜರೀಸ್ಗೆ, ಆರ್ಥೋ ಇರ್ಬೋದು, ಬೇರೆ ಎನಿ ಸರ್ಜರೀಸ್ಗೆ ಅದಕ್ಕೊಂದು 2 crores ರಿಸರ್ವ್ ಮಾಡಿದ್ದೀವಿ. ಇದು 3 crores, ಅದು 2 crores. ಅದಕ್ಕೆ ಇನ್ನೊಂಚೂರು ಅವ್ರಿಗೆ ರ್ಯಾಂಪು ಮತ್ತು ಅದೇನೋ ಒಂದು ಸ್ಟ್ರಕ್ಚರು ಲಿಫ್ಟು ಏನು ಕೇಳ್ತಾ ಇದ್ದಾರೆ ಅದು ಪ್ರಾವಿಷನ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಸಪ್ರೇಟ್ OT ಎನಿ ಸರ್ಜರೀಸ್ ಅದರ್ ದೆನ್ ಇದು ಗೈನಕಾಲಜಿ ಸಂಬಂಧಪಟ್ಟಿರೋದು. ಇದು MCH ತಾಯಿ ಮತ್ತು ಮಕ್ಕಳಿಗೆ. ಆ ಕಡೆ ಬರುವಂಥದ್ದು OT 2 OT, ಅದು 2 crores ಜನರಲ್ ಸರ್ಜರಿಗೆ. ಅದನ್ನು ಕೂಡ 1 floor ಮಾಡ್ತಾ ಇದೀವಿ. ಅದಕ್ಕೆ ರ್ಯಾಂಪ್ ಇರಲಿಲ್ಲ. ಹೊಸ ಯೂನಿಟ್ ಏನಿದೆ ಕ್ಯಾಶುಯಾಲಿಟಿ ಬ್ಲಾಕ್, ರ್ಯಾಂಪ್ ಮಾಡಿಕೊಂಡು ಮತ್ತೆ ಇದೇ ಥರದ್ದೇ ಒಂದು ಸ್ಟ್ರೆಚರ್ ಮೂವ್ ಮಾಡುವಂಥ ಒಂದು ಲಿಫ್ಟು ಪ್ರಾವಿಷನ್ ಮಾಡಿಕೊಂಡು ಅದಕ್ಕೆ 2 crores ಆಲ್ರೆಡಿ ರಿಸರ್ವ್ ಆಗಿದೆ. ಟೆಂಡರ್ ಪ್ರೊಸೆಸ್ ಕೂಡ ಆಗಿದೆ. ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಆ ಸ್ಪೇಸ್ನ ನೀಟಾಗಿ ಉಪಯೋಗ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರನೇ ಡಿಸೆಂಬರ್ವರೆಗೂ ವೆಯ್ಟ್ ಮಾಡಿ ಈ ಸ್ಟ್ರಕ್ಚರ್ಸ್ ಮುಗ್ದೋಗ್ಲಿ. ಅದಾದ್ಮೇಲೆ ಇದಕ್ಕೆ ಮಾನ್ಯತೆ ಕೊಡಿ ಅಂತಂದ್ರೆ ಸ್ಟಾಫು ನರ್ಸು 4 ಜನ ಕೊಡಿ, 10 ಜನ ಕೊಡಿ. ಡಾಕ್ಟರ್ಸ್ನ ಕೊಟ್ಟಿದ್ದಾರೆ, ಆದರೆ ನಮಗೆ ಸ್ಟಾಫು ಮೇಂಟೆನೆನ್ಸ್ ಮಾಡುವಂಥ ನರ್ಸಿಂಗ್ ಸ್ಟಾಫ್ ಎಲ್ಲ ಬೇಕಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡುತ್ತಿರೋದು ನಮ್ಮಲ್ಲಿ 280 ಬೆಡ್ಗಿಂತ ಜಾಸ್ತಿ ಇವಾಗಿರೋದ್ರಿಂದ ಮೋರ್ ದೆನ್ 320 ಬೆಡ್ ಕೌಂಟ್ ಆಗೋದ್ರಿಂದ ನಮ್ಮದು ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಈಕ್ವಲೆಂಟ್ ಸೇಮ್ ಇರೋದ್ರಿಂದ ಅದ್ರ ಸ್ಟೇಟಸ್ ನಮಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಲೆವೆಲ್ ಅವೇ ನೆಕ್ಸ್ಟ್ ಬರೋದು. ಓಕೆ ಅಣ್ಣ ಒಂದು ನಿಮಿಷ.
ವರ್ಷಗಳಿಂದ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಡ್ವಾನ್ಸ್ ಟೆಕ್ನಾಲಜಿ ಇರೋವಂಥ ಆಪ್ರೇಷನ್ ಥಿಯೇಟರ್ ಇರಬೇಕು. ಮತ್ತು ತುಂಬ ವರ್ಷದ ಹಳೆ ಕಟ್ಟಡ ಇದು, 100 ಇಯರ್ಸ್ ಓಲ್ಡ್ ಸ್ಟ್ರಕ್ಚರ್ಸ್ ಇದೆ, 100 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ಗೆ. ಮತ್ತು ಯಾರಾದರೂ ಬಂದಾಗ ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಯೂಸ್ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಪದೇ ಪದೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ. ಭಾಳ ವರ್ಷಗಳ ಕಾಲ ಆ ಪ್ರಪೋಸಲ್ನ ಕನ್ಸಿಡರ್ ಮಾಡಲ್ಲ. ಅದಾದಮೇಲೆ ನಾನು CM ನನಗೇನು ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು 5 ಕೋಟಿ ಅನುದಾನ ಇಡೋಣ ಅಂತ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈಗ ಅದು 2 OT ಬ್ಲಾಕ್ ಇರುತ್ತೆ ಇದರಲ್ಲಿ, ಮತ್ತು ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ ಇದರಲ್ಲಿ, 10 ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಏನೇನು ICU ಥರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನು ಅಬ್ಸರ್ವೇಷನ್ಸ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ನ ನೆಕ್ಸ್ಟ್ 20 ಇಯರ್ಸ್ 25 ಇಯರ್ಸ್ಗೆ ಅದು ಯೂಸ್ ಆಗೋ ಥರ ಏನೇನು ಇವರು ರಿಕ್ವೈರ್ಮೆಂಟ್ಸ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದು ಕಡೆ, ತಾಯಿ ಒಂದು ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನು ನನಗೆ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ರು ಕಳೆದ 5 ಇಯರ್ಸಿಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು, ಈಗ 3 crores-ಅಲ್ಲಿ ಅವರು 3 crores-ಅಲ್ಲಿ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನ 2 ಆಪ್ರೇಷನ್ OT 2 ಇದೆ. ಅಲ್ಲಿ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಅದಾದಮೇಲೆ ಆ್ಯಂಬುಲೆನ್ಸ್ ಬಂದು ಹೋಗೋದಕ್ಕೆ ಈ ಕಡೆನೇ ಎಂಟ್ರಿ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ, 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿ. ಸೊ ಇವೆಲ್ಲನೂ ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 ಡೇಸಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಿದ್ದೆ. ಇಡೀ KGF-ಅಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂಥ ಜಾಗ. ಯಾವತ್ತಾದರೂ ಅವ್ರಿಗೆ ಲೇಬರ್ ಪೇನ್ಸ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ ತಾಯಿ ಮತ್ತು ಮಕ್ಕಳ ಸುರಕ್ಷತೆಯಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆರಿಗೆ ಮಾಡಿಸುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಪ್ರೈವೇಟ್ ನರ್ಸಿಂಗ್ ರೂಮ್ಸ್ನ ಡಿಪೆಂಡ್. ಇಲ್ಲಿ ಫಾಲೋ ಅಪ್ಗೆ ಬರ್ತಾರೆ ಡಾಕ್ಟರ್ಸ್ ಹತ್ರ. ನಾರ್ಮಲ್ ಡೆಲಿವರಿ ಆದರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತಂದ್ಬಿಟ್ಟು ನನ್ನ ಕನಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನುವಂಥ ಜಾಸ್ತಿ ಇಚ್ಛೆ ಇತ್ತು. ಭಾಳ ನಿಧಾನ ಆಗ್ತಾ ಬಂದಿದ್ದಕ್ಕೆ ಇದು ನನ್ನ ಕನಸನಾಗಿತ್ತು. ಒಂದು ತಾಯಿಯಾಗಿ ಎಲ್ಲಿ ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ನನಗೆ ಇದು ಭಾಳ ಮುಖ್ಯ ಆಗಿದೆ. ಇಷ್ಟೊಂದು ಪ್ರಾಜೆಕ್ಟ್ಸಲ್ಲಿ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ. KGF-ಅಲ್ಲಿರೋ ಒಂದು ತಾಯಿಗೆ ಮಗುಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಾವು ಮೊದಲನೇ ಹೆಜ್ಜೆ ಇಡಬೇಕು ಹೆಲ್ತ್ ವೈಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಅಂತಂದಾಗ ಇದು ಮೇಯ್ನ್ ಇಂಪಾರ್ಟೆಂಟ್. ಇದರ ಅವಶ್ಯಕತೆ ಇತ್ತು. ಭಾಳ ಜಾಗ ಇದೆ, ನಾವು ಈ ಜಾಗ ಯುಟಿಲೈಸ್ ಮಾಡ್ಕೋಬೇಕು. ಓಲ್ಡ್ ಸ್ಟ್ರಕ್ಚರ್ಸ್ ಏನೇನಿದೆ ಅದನ್ನು ರಿನೋವೇಷನ್ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ಸ್ನ ಮತ್ತೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. ಇದು 1000 ಸ್ಕ್ವೇರ್ ಮೀಟರ್ಸ್ ಈ ಜಾಗ ಕನ್ಸ್ಟ್ರಕ್ಷನ್ ಆಗೋದು 1000 ಸ್ಕ್ವೇರ್ ಮೀಟರ್ಸ್. ಆಲ್ರೆಡಿ 3500 ಸ್ಕ್ವೇರ್ ಮೀಟರ್ಸ್ ಇದೆ. ಬಟ್ ಅದು 100 ಇಯರ್ಸ್ ಓಲ್ಡ್ ಇರೋದ್ರಿಂದ ಮುಂದೆ ನಾನು ಸರ್ಕಾರಕ್ಕೆ ಈಗ ಇದು 100 ಬೆಡೆಡ್ ಇದೆ, ಮುಂದೆ ನಾನು 150 ಬೆಡೆಡ್ ಬೇಕು ಅಂತ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ಮಿನಿಸ್ಟ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಇವರೊಂದು 3 monthsಲ್ಲಿ ಅದು ಪೂಜೆಗೆ ಇನಾಗ್ರೇಷನ್ಗೆ ಮಿನಿಸ್ಟ್ರನ್ನ ಕರ್ಕೊಂಬರೋವಾಗ ನನ್ನ ಮೊದಲನೇ ಒತ್ತಾಯ ಆಗಿರುತ್ತೆ. MCHನ ಅಪ್ಗ್ರೇಡ್ ಮಾಡಿ ಮತ್ತು ಜನರಲ್ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಿ. ಸೊ ದ್ಯಾಟ್ ನಮ್ದು ಈಗ ಆಲ್ರೆಡಿ 280 ಬೆಡೆಡ್ ಇದ್ದೀವಿ. ಇನ್ನು ಅಪ್ಗ್ರೇಡ್ ಅಂದರೆ ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ನಮಗೆ ಬರುತ್ತೆ. ಅಪ್ಗ್ರೇಡ್ ಅಂದರೆ ಟೆಕ್ನಾಲಜೀಸ್ ಅಲ್ಲ, ಡಿಸ್ಟ್ರಿಕ್ಗೆ ಏನು ಸ್ಟಾಫ್ ಇರ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರುತ್ತೆ, ಅವೆಲ್ಲನೂ ಅಪ್ಗ್ರೇಡ್ ಆಗುತ್ತೆ. ಬಿಲ್ಡಿಂಗ್ ಒಂದೇ ಅಪ್ಗ್ರೇಡ್ ಆಗಲ್ಲ. ಸೊ ಅದು ಇವತ್ತು ಆಲ್ರೆಡಿ ನಮಗೆ 280 ಬೆಡೆಡ್, ಮುಂದೆ ಇಲ್ಲಿ 100 ಬೆಡ್ ಮತ್ತು 150 ಬೆಡ್ಡು ಜನರಲ್ ಹಾಸ್ಪಿಟಲು, ಇಡೀ ಹಾಸ್ಪಿಟ್ಲಿಂದ 30 ಇರೋದ್ರಿಂದ 280 ಬೆಡೆಡಲ್ಲಿ ನಾವಿದ್ದೀವಿ. ಇನ್ನೊಂದು ಇದನ್ನು ಅಪ್ಗ್ರೇಡ್ ಮಾಡಿದ್ರೆ ನಮಗೆ ಡಿಸ್ಟಿಕ್ ಲೆವೆಲ್ದು ಎಲ್ಲ ಸ್ಟೇಟಸ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಆ ಒಂದು ಕನ್ಸರ್ನಿಂದ ನಾವು ಇದನ್ನು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. 5 ತಿಂಗಳಲ್ಲಿ ಇವ್ರು ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಈಗ ನಾನು ಡಿಸೆಂಬರ್ ಒಳಗಡೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಮಿನಿಸ್ಟ್ರನ್ನ ಇನಾಗ್ರೇಟ್ ಮಾಡೋಕ್ಕೆ ಕರ್ಕೊಂಡು ಬಂದಾಗ ಅದು ಮೊದಲನೇ ಆದ್ಯತೆ ಆಗಿರುತ್ತೆ. KGF ಹಾಸ್ಪಿಟಲ್ನ ಇಲ್ಲಿನ ಜನಕ್ಕೋಸ್ಕರ ಎಷ್ಟು ಫ್ರೆಂಡ್ಲಿ ಆಗಿರೋ ಸರ್ವಿಸಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ತುಂಬ ಜನ ಬರ್ತಾ ಇದ್ದಾರೆ, ವಿಕ್ಟೋರಿಯಲ್ಲಿ ಕೆಲಸ ಮಾಡಿರೋರು, ಜಯದೇವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿರೋರು ಎಲ್ಲ ಯಾಕೆ ಬರ್ತಾರೆ ಅಂದರೆ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಅವರಿಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು.
ನಮ್ಮ ಜನಕ್ಕೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಸಿಗಬೇಕು ಅನ್ನೋವಂಥ ಕನಸಿನಿಂದ ಮಾಡ್ತಾ ಇದ್ದೀವಿ. ಇದರದ್ದೆಲ್ಲ ದೂರದೃಷ್ಟಿ ಹಾಸ್ಪಿಟ್ಲಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಜನಕ್ಕೆ ಕೊಡಬೇಕು, ಅದು ಅವ್ರ ರೈಟ್ಸ್. ಬೇರೆ ಎಲ್ಲೋ ಅವ್ರ ಸರ್ವಿಸಸ್ಗೆ ಹುಡ್ಕೊಂಡು ಹೋಗಬಾರ್ದು, ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸಸ್ ಸಿಗಬೇಕು ಅವ್ರ ಮಕ್ಕಳಿಗೆ ಅನ್ನೋವಂಥ ದೂರದೃಷ್ಟಿ. ಯಾರಾದರೂ ಆಗಿರಲಿ, ಕಾರ್ಮಿಕರೇ ಅಂತಲ್ಲ, ಬಡವ್ರು ಬರಲಿ, ರೈತರು ಬರಲಿ, ತಾಲೂಕು ಹಾಸ್ಪಿಟ್ಲು ಡಿಸ್ಟಿಕ್ ಲೆವೆಲ್ ಹಾಸ್ಪಿಟ್ಲಿಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋಣ ಅಂತ ಒಂದು ಕನಸಿನಿಂದ ನಾನೇ ನಮಗೆ ಡೆವಲಪ್ಮೆಂಟಿಗೆ ಕೊಟ್ಟಿರೋವಂಥ ಅನುದಾನನ ಸಿ ಎಮ್ IDP CM ಸ್ಪೆಷಲ್ ಗ್ರ್ಯಾಂಟ್ನ ನಾನು ಹಾಸ್ಪಿಟಲ್ಗೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ. ನಾವು ಇದು ಸ್ಟೋನ್ ಓಲ್ಡ್ ಗಳಲ್ಲಿ ಇದನ್ನ ಫೆಸಿಲಿಟೀಸ್ ಮಾಡ್ಕೊಂಡು ನಾವು ಡಾಕ್ಟರ್ಸು ಮತ್ತು ನಮ್ಮ ಸ್ಟಾಫು ನಮ್ಮ ಡಾಕ್ಟರ್ ಇದೇನಂತ ಹೇಳಿದ್ರೆ ಇದು ಅಡ್ವಾನ್ಸ್ OT ಇರುತ್ತೆ. ಯಾಕಂದರೆ ಡೆಲಿವರಿ ಮೆಟರ್ನಲ್ ಮಾರ್ಟಾಲಿಟಿ ಆ್ಯಂಡ್ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಎರಡು ಹೇಳ್ತೀವಿ. ಮೆಟರ್ನಲ್ ಮಾರ್ಟಾಲಿಟಿ ಅಂದರೆ ಕನ್ನಡದಲ್ಲಿ ತಾಯಿ ಮರಣ, ಇನ್ನೊಂದು ಇನ್ಫೆಂಟ್ ಮಾರ್ಟಾಲಿಟಿ ಅಂದರೆ ಶಿಶು ಮರಣ. ಇದಕ್ಕೆಲ್ಲ ಏನಾಗುತ್ತೆ, ಡೆಲಿವರಿ ಸಫಿಸ್ಟಿಕೇಟೆಡ್ OT ಅಂತ ಹೇಳಿದ್ರೆ ತಾಯಿ ಮರಣ ಆಗಲಿ ಸಾಕಷ್ಟು ಕಡಿಮೆ ಇದೆ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ನಮ್ಮ ಕೋಲಾರ್ನಲ್ಲಿ ನಮ್ಮಂತೂ ತುಂಬ ಕಡಿಮೆನೇ ಇದೆ. ಇನ್ನೂ ಹೆಚ್ಚಿಗೆ ಝೀರೋ ಮಾಡೋಣ ಅಂತೇಳಿ ಇದೊಂದು OTನ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಏನಂತೇಳಿ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇರುತ್ತೆ. ಸೊ ಅದರಿಂಗಾಗಿ ತಾಯಿಗೆ ಏನಾಗುತ್ತೆ, ಏನೇ ಸಮಸ್ಯೆ ಆದ್ರೂ, ಏನೇ ಫೆಸಿಲಿಟೀಸ್ ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲೇ ಹ್ಯಾಂಡಲ್ ಮಾಡೋದಕ್ಕೋಸ್ಕರ, ಯಾಕಂದರೆ ಇಲ್ಲಿಂದ ನಾವು SNR ಕಳಿಸ್ಬೇಕಂದ್ರೆ 45 ಮಿನಿಟ್ಸ್ ಆಗುತ್ತೆ ಟ್ರಾನ್ಸಿಟ್ ಟೈಮು. ಆ ಟ್ರಾನ್ಸಿಟ್ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಯೂಸ್ ದ ವ್ಯಾಲ್ಯೂಬಲ್ ಗೋಲ್ಡನ್ ಟೈಮ್. ಸೊ ಆ ಗೋಲ್ಡನ್ ಟೈಮ್ ಇಲ್ಲೇ ಯುಟಿಲೈಸ್ ಮಾಡಿಕೊಂಡು ಮೇಡಮ್ ಹೇಳಿದ್ದಾರೆ ಸ್ಟಾಫ್ನ ಎಕ್ಸ್ಟ್ರಾ ಸ್ಟಾಫ್ ಕೊಡಿಸಿರುತ್ತ. ಸೊ ಹಂಗಾಗಿ ಇನ್ನೂ ಎಕ್ಸ್ಟ್ರಾ ಸ್ಟಾಫ್ ತೊಗೊಂಡು ಏನು ಒಟ್ಟು ಹೊಸ OTನಲ್ಲಿ ಏನು ಫೆಸಿಲಿಟೀಸ್ ಇದೆ ಯೂಸ್ ಮಾಡಿಕೊಂಡು ಈ ತಾಯಿ ಮರಣ ಏನಿರುತ್ತೆ ಅದನ್ನು ನಾವು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೇಡಮ್ನವ್ರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಆಸ್ಪತ್ರೆ ಪರವಾಗಿ ನನ್ನ ಪರವಾಗಿ ಎಲ್ಲ ಪರವಾಗಿ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಇನ್ಫ್ಯಾಂಟ್ ಏನು ನಮಗೆ ಮಗು ಆದ ತಕ್ಷಣ ಹೊಸ ನ್ಯೂ ಬಾರ್ನ್ ಕೇರ್ ಅಂದರೆ ಜಸ್ಟ್ ಬಾರ್ನ್ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗೆ ಅದಕ್ಕೂ ಅಷ್ಟೇ, ಅದು ತುಂಬ ಸೂಕ್ಷ್ಮ ಇರ್ತದೆ ಹೊಸದಾಗಿ ಹೊರಗಡೆ ಬಂದಾಗ. ಸೊ ಅವ್ರಿಗೂ ನಾವು ಸರಿಯಾಗಿ ಕೇರ್ ಕೊಟ್ಟಿಲ್ಲ ಅಂದರೆ ಅದನ್ನು ಮರಣ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದನ್ನು ಫೆಸಿಲಿಟೀಸು ಇಲ್ಲಿ ನಾವು ಈ 2 ಫೆಸಿಲಿಟೀಸ್ ಇಲ್ಲಿ ಮಾಡಿದ್ದೀವಿ. ಒಂದು ಫೆಸಿಲಿಟೀಸು ಅಂದರೆ ಒಂದು ಸ್ಪೆಷಲ್ ಅಂದರೆ ನಮ್ಮಲ್ಲೇ ಹುಟ್ಟಿದಂಥ ಮಕ್ಕಳಿಗೆ ನಾವು ಇಲ್ಲೇ ಬೇರೆ ಒಂದು ಸಪ್ರೇಟ್ ಮಾಡ್ತೀವಿ. ಅಕಸ್ಮಾತ್ ಹೊರಗಡೆಯಿಂದ ಪ್ರೈವೇಟ್ ಹಾಸ್ಪಿಟಲ್ ಆಗುತ್ತೆ, PSCಗಳಾದಾಗ ಅಲ್ಲಿಂದನೂ ರೆಫರ್ ಆದಾಗ ಅದಕ್ಕೂ ಸಪ್ರೇಟ್ ಇಟ್ಟಿರ್ತೀವಿ. ಇದು ವಾಟ್ ಬಂದು 19 ನಂಬರ್ ಇದೆ, ಇಲ್ಲಿ 13 ಬಂದು 6 ಲಿಫ್ಟ್ 2 ಸೇರಿ ಅದು ಆ ಲಿಫ್ಟ್ ಬಂದು ಅಲ್ಲಿ ಲಾಂಡ್ರಿ ಸೆಕ್ಷನ್ ಇಲ್ಲಿ ಬೇಡ, ಇಲ್ಲೆಲ್ಲರೂ ಈ ಕಡೆ ಎಲ್ಲರೂ ಎಷ್ಟು ಬೆಡ್ ಇದೆ ಸರ್? ಎಷ್ಟು ಬೆಡ್ ಇದೆ? ಇದು ಮೇಲೆ 19 ಇದೆ, ಕೆಳಗಡೆನೂ ಕೂಡ 10 ಇದೆ, 9. ಕೋಟಿಗೆ ಬಂದು ಇಲ್ಲಿ ಬರುತ್ತೆ, ಕೋಟಿಗೂ ಇಲ್ಲಿ ಬರುತ್ತೆ. ಲಿಫ್ಟ್ ಇದು ಲೆಫ್ಟ್ ಸೈಡ್ ಹೋಗಿದ ತಕ್ಷಣ ಲೆಫ್ಟ್ ಸೈಡ್ ಅದಕ್ಕೆ ಕೊಡಿ. ಹಿಂದೆ 25 ಇಂದ 30. ಕಾರಿಡಾರ್ ಅಂದರೆ ಸ್ವಲ್ಪ ನಿಮಗೆ ಕನೆಕ್ಟಿವಿಟಿ ಸಪ್ರೇಟ್ ಮಾಡೋಣ ಅಂತ ಪೂಜೆ ಮಾಡಿದ್ಮೇಲೆ ಸರ್ ಅದಕ್ಕಿಂತ ಸ್ವಲ್ಪ ಇಲ್ಲಿ ಸರ್ ನೀವು ಇನ್ನು ಸ್ವಲ್ಪ ಆ ಕಡೆ ಕರ್ಕೊಳ್ಳಿ ಸರ್. ಮೇಡಮ್ನ ಇನ್ನು ಸ್ವಲ್ಪ ಆ ಕಡೆ ಕರ್ಕೊಳ್ಳಿ ಸರ್, ಹೇಳ್ತೀನಿ. ಇನ್ನು ಹಿಂದೆ ನಡೀರಿ ಹೇಳ್ತೀನಿ ಮೇಡಮ್. ಮೇಡಮ್ ಇನ್ನು ಸ್ವಲ್ಪ ಆ ಕಡೆ ಪುಷ್ ಮಾಡಿ, ಇನ್ನು ಸ್ವಲ್ಪ ಆ ಕಡೆ ಕರ್ಕೊಂಡು ನಡೀರೋಣ. ಆಗಲೇ ಫೋಟೋ ತೆಗೆದಿಲ್ಲ ಕೊಡ್ತೀನಿ. 2 ಸತಿ ಕೊಡಬಾರ್ದು, 2 ಸತಿ ಕೊಡಬಾರ್ದು. ಮೇಡಮ್ ಕಾಣ್ತಾ ಇಲ್ಲ, ಮೇಡಮ್ ಕಾಣ್ತಾ ಇಲ್ಲ. ಇವರಿಂದ ಐರಿ ಕಾಂಗ್ರೆಸ್ ಪೂಜಾರಿ ಸಾಯಂಕಾಲ ನಲ್ಲ ಪண்றாரு மாலை காட்டுக்குள்ள தான் அவர் ಸುಮಾರ್ನಾ ಹೆಂಗ್ சொல்றே ನೀ ಡಾಕ್ಟರ್ ಮೇಡಂ ಪನ್ನೇರವಲಂ ದೇವದಾರಾವಲಂ ಚಂದವಲಂ ಸಾಂಗ ಎಡುಕುರ ಪೂಜಾ ಅವರವರಿಗೆ ಎಡುಕುರ ಅಯ್ಯೋ ನಾ ಸೊನ್ನ ಜಾಗ ಮಾಡಿ ಸ್ವಲ್ಪ ಮನೆ ತಿಂದೆ ಸ್ವಲ್ಪ ಜೋರಾಗಿ ಮಣ್ಣೆ ಅಯ್ಯೋ
ನೋಡಿ ಸರ್, ಮಣ್ಣೇ ಇಲ್ಲ ಸಲಿಗೆ ಇಲ್ಲ కొంచెం ಈ ಕೆಲಸನೂ ಮಾಡಕ್ ಬರುತ್ತೆ ಅಂತ ನೋಡಿ. ಮೇಡಮ್ 1006 ಪೂಜೆ ಮಾಡಿದ್ದೀನಿ ಮೇಡಮ್. शांतिरस्तु भक्तिरस्तु विजयस्तु आरोग्यमस्तु आयुष्यमस्तु आरोग्यमस्तु समृद्धिस्तु कर्मास्तु कर्म समृद्धिस्तु पौत्र ಇದು ಪೂಜೆ ಕೊಟ್ಟು ನೋಡಿ ನಾವು ஒரு 4 ಅಡಿ ನೋಡಿ ಎಲ್ಲ ಇಲ್ಲವಾ 4 ಅಡಿ ನೋಡಿ ಆಲ್ರೆಡಿ 4 ಅಡಿ ನೋಡ್ನಲ್ಲಿ ಅದು ತುಂಬಾ ಮಾಲೆ समर्पयामि ध्यायां स्मूर्त्यां वेदमात्रस्य तादृगे वदते मध्ये आत्म समर्पयामि क्षां धारयामि नमस्करोमि रमण गोविंद ಗೋವಿಂದ लक्ष्मी रमण गोविंद ಗೋವಿಂದ अंजनेय वरद गोविंद नमः पार्वती पतये हर हर महादेव ಗದ ಸತ್ತ ಹೊಡಿಗಳು सुवर्णनाथान् उदयवरस्य तपोनिष्ठागरिष्ठस्य तपोनिष्ठागरिष्ठस्य उपणे विक्रमणस्तम्भविक्रमस्य पारावारवीर्यस्य सुगम्भोनिदेः श्रीशैलसमासीनां मन्न मकरन्दबिन्दुसन्दोह वृन्दपादपानां पञ्चामृणालिक्य वज्रवैडूर्य गोमेधिकपुष्यरागादिकौस्तुभादीनां मणीनां सर्वे ते भूभारकाः सर्वेषां ಇಲ್ಲಿನ ಒಂದು ಅಗತ್ಯ ಉಂಟು ओम महालक्ष्मी महेश्वरी स्वगस्ते सर्वभावे सुमुच्यते सर्वभूते स्मरान्तिको भवति सुगन्धमङ्गल द्रव्याणीं समर्पयामि पुष्पमालां समर्पयामि पुष्पैः पूजयामि ओम सुमुखाय नमः ओम एकदन्ताय नमः ओम कपिलाय नमः ओम गजकर्णकाय नमः ओम लंबोदराय नमः ओम विकटाय नमः विघ्नराजाय नमः ओम केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः विक्रमाय नमः वामनाय नमः श्रीधराय नमः भवादेवाय नमः सर्वादेवाय नमः ईशानाय देवाय नमः पशुपतेर्देवाय नमः रुद्रादेवाय नमः उग्रादेवाय नमः भीमादेवाय नमः महते देवाय नमः भूवराह स्वामिने नमः भूदेव्यै नमः पवित्रवसने देवी पर्वतस्तरमण्डले विष्णुपत्न्यै नमस्तुभ्यं पादस्पर्शं क्षमस्व मे धूपमाग्रापयामि दीपं दर्शयामि बृहस्पतिरोधात् भूतः विद्यान्त्यो गन्धमुत्तमः आग्रेय सर्वदेवानां धूपोऽयं दृष्ट्वा धूपमाग्रापयामि दीपं दर्शयामि नैवेद्यं समर्पयामि प्रातर्मध्याह्नसन्ध्यायां चमोद्यां वेदमात्रं चतुर्विंशतिवर्णरूपीं गायत्रीं बृहस्पते नमः प्रथमात्मने नमः द्वितीयात्मने नमः ओम